Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಸಾಂಕ್ರಾಮಿಕ ರೋಗಗಳನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ. ಮೊದಲನೆಯದಾಗಿ ಪೀಠಿಕೆ. ಪರಿಸರದಲ್ಲಿನ ಮಾಲಿನ್ಯತೆಯಿಂದ ಮತ್ತು ಹಲವಾರು ಕಾರಣಗಳಿಂದ ರೋಗಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಹರಡುತ್ತವೆ. ಸಾಂಕ್ರಾಮಿಕ ರೋಗಗಳು ಒಬ್ಬ ವ್ಯಕ್ತಿಗೆ ಮಾತ್ರ ಹರಡದೆ ಇಡೀ ಸಮುದಾಯಕ್ಕೆ ಹರಡಬಹುದು. ವಿವರಣೆ: ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವ ರೋಗಗಳನ್ನು ಸಾಂಕ್ರಾಮಿಕ ರೋಗಗಳು ಎನ್ನುವರು. ಇವುಗಳು ಸೋಂಕು, ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳು, ಪ್ರೋಟೋಜೋವಾಗಳಿಂದ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ದೇಹಕ್ಕೆ ಸೇರಿ ರೋಗವನ್ನು ತರುತ್ತವೆ. ನಾವು ಉಸಿರಾಡುವ ಗಾಳಿ, ಸುತ್ತಮುತ್ತಲಿನ ಪರಿಸರ, ವಾತಾವರಣ, ಸಾಕು ಪ್ರಾಣಿಗಳಿಂದ, ವನ್ಯಜೀವಿಗಳಿಂದ, ಕೀಟಗಳು ಕಚ್ಚುವಿಕೆಯಿಂದ ಕಾಯಿಲೆಗಳು ಬರಬಹುದು. ಇತ್ತೀಚೆಗೆ ಹರಡಿದ ಕೋವಿಡ್-19 ಸಾಂಕ್ರಾಮಿಕ ರೋಗವು ಲಕ್ಷಾಂತರ ಜನರನ್ನು ಬಲಿ ಪಡೆಯಿತು. ಸಾಂಕ್ರಾಮಿಕ ರೋಗಗಳು ಸಮುದಾಯಕ್ಕೆ ಹರಡಿದಾಗ ಆರ್ಥಿಕ ವ್ಯವಸ್ಥೆಯೇ ಕುಂಠಿತವಾಗುತ್ತದೆ. ಇತ್ತೀಚೆಗೆ ಜಾಗತಿಕ ಸಾಂಕ್ರಾಮಿಕ ರೋಗಗಳು ಹೆಚ್ಚುತ್ತಿವೆ. ಸಾಂಕ್ರಾಮಿಕ ರೋಗಗಳು ಯಾವುವೆಂದರೆ ಕೋವಿಡ್-19, ಚಿಕನ್ ಪಾಕ್ಸ್, ಟೈಫಾಯ್ಡ್, ಏಡ್ಸ್, ಅಂಥ್ರಾಕ್ಸ್, ಕುಷ್ಠರೋಗ, ಕ್ಷಯ, ಅತಿಸಾರ, ಡಿಪ್ತೀರಿಯಾ, ದಡಾರ, ಧನುರ್ವಾಯು, ಕಾಲರ, ಹಂದಿಜ್ವರ, ನಾಯಿ ಕೆಮ್ಮು ಮುಂತಾದ ರೋಗಗಳು ಸಾಂಕ್ರಾಮಿಕ ರೋಗಗಳಾಗಿವೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಕ್ರಮಗಳು. ಸಾಂಕ್ರಾಮಿಕ ರೋಗಗಳು ಒಬ್ಬ ವ್ಯಕ್ತಿಗಷ್ಟೇ ಅಲ್ಲದೆ ಇಡೀ ಸಮುದಾಯಕ್ಕೆ ಹರಡಬಹುದು. ಹಾಗಾಗಿ ಎಲ್ಲರೂ ಜಾಗೃತರಾಗಿರಬೇಕು. ರೋಗಗಳು ಬರದಂತೆ ಲಸಿಕೆಗಳನ್ನು ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳಬೇಕು. ಆರಂಭದಲ್ಲಿಯೇ ರೋಗದ ಲಕ್ಷಣಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ರೋಗಗಳು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು. ನಂತರ ಶುದ್ಧವಾದ ಕುಡಿಯುವ ನೀರನ್ನು ಕುಡಿಯಬೇಕು. ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂತರ ಕಾಪಾಡಿಕೊಳ್ಳಬೇಕು. ಉಪಸಂಹಾರ: ಮನುಷ್ಯನಿಗೆ ಯಾವುದಾದರೂ ಒಂದು ಕಾರಣಕ್ಕೆ ಆರೋಗ್ಯ ಸಮಸ್ಯೆಗಳು ಕಂಡುಬಂದಿರುತ್ತವೆ. ಆದರೆ ನಾವು ನಿರ್ಲಕ್ಷ್ಯ ತೋರದೆ, ಧೃತಿಗೆಡದೆ, ಜಾಗೃತರಾಗಿ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡು ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು. ಯೋಗಾಭ್ಯಾಸ ಮತ್ತು ವ್ಯಾಯಾಮಗಳನ್ನು ಮಾಡುತ್ತಾ ಸಮತೋಲನ ಆಹಾರ ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಂಡು ಆರೋಗ್ಯವಾಗಿರಬಹುದು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.